if you use thick ethernet then ಅದರದ್ದು ಫ್ಲೆಕ್ಸಿಬಿಲಿಟಿ ಏನದಲ್ಲ ಕಡಿಮೆ ಅದ ಅಂದ್ರೆ ಈಸಿಯಾಗಿ ಬೆಂಡ್ ಆಗಂಗಿಲ್ಲ, ಇನ್ಸ್ಟಾಲೇಷನ್ ಈಸಿಯಾಗಿ ಮಾಡಲಿಕ್ಕೆ ಬರಂಗಿಲ್ಲ, ಆಮೇಲೆ ಕಾಸ್ಟ್ ಒಂದು ಸ್ವಲ್ಪ ಜಾಸ್ತಿ ಅದ. ಬಟ್ ಇನ್ಸ್ಟೆಡ್ ಆಫ್ ದ್ಯಾಟ್ ದೇರ್ ಆರ್ ಸಮ್ ಅಡ್ವಾಂಟೇಜಸ್ ಲೈಕ್ ಯು ಕ್ಯಾನ್ ಅಕಾಮಿಡೇಟ್ ಮೋರ್ ಸಿಸ್ಟಮ್ಸ್. ಅಲ್ಲೇ 100 ಸಿಸ್ಟಮ್ಸ್ ಅನ್ನ ಅಕಾಮಿಡೇಟ್ ಮಾಡ್ಬೋದು ಬಿಕಾಸ್ ಇಟ್ ರನ್ಸ್ ಅರೌಂಡ್ 500 ಮೀಟರ್ಸ್. ವೆರಾಸ್ ಅದೇ ನೀವು ಸಣ್ಣದು ತಿನ್ ಅಂದ ಕೇಬಲ್ ಅನ್ನ ತಗೊಂಡ್ರಿ ಅಂತಂದ್ರೆ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಅದ, ಈಸಿಯಾಗಿ ಏನಾಗ್ತೈತಿ ಬೆಂಡ್ ಆಗ್ತೈತಿ. ಅಂದ್ರೆ ಇನ್ಸ್ಟಾಲೇಷನ್ ವಿಲ್ ಬಿ ಈಸಿ ಅಂಡ್ ಇಟ್ ಈಸ್ ಚೀಪರ್ ಕಂಪೇರ್ಡ್ ಟು ಥಿಕ್ ಈಥರ್ನೆಟ್. ಆದ್ರೆ ಇಲ್ಲಿರುವಂತ ಡಿಸ್ಅಡ್ವಾಂಟೇಜ್ ಏನಂದ್ರೆ ಅದರದ ಲೆಂತ್ ಕಡಿಮೆ ಅದ, ಇಟ್ಸ್ ಲೆಂತ್ ಈಸ್ ಓನ್ಲಿ ಅರೌಂಡ್ 180. ಅದರಿಂದಾಗಿ ನೀವು ಬರೀ 35 ಸಿಸ್ಟಮ್ಸ್ ಅನ್ನ ಅಷ್ಟೇ ಅಕಾಮಿಡೇಟ್ ಮಾಡ್ಬೋದು. ಅಲ್ಲಿ 100 ಸಿಸ್ಟಮ್ಸ್ ಅನ್ನ ಅಕಾಮಿಡೇಟ್ ಮಾಡ್ತಿದ್ವಿ, ಇಲ್ಲಿ ಅರೌಂಡ್ 35ಗೆ ಮಾಡ್ತೇವೆ. ಯಾಕೆ ಕೇಬಲ್ ಲೆಂತ್ ಕಡಿಮೆ ಅದ. ವೆದರ್ ಯು ಯೂಸ್ thick or whether you use thick ethernet or thin ethernet, ನೀವು ಯಾವ ರೀತಿಯಾದಂಥ ethernet ಅನ್ನು ಯೂಸ್ ಮಾಡ್ತೀರಿ ಅನ್ನೋದು ಡಿಫ್ರೆನ್ಶಿಯೇಷನ್ಸ್ ಇರ್ಲಾರ್ದೇನೆ what they have given is the physical configuration for the ethernet. ಎರಡು ಟ್ರಾನ್ಸಿವರ್ಸ್ ನಡುವೆ 2.5 ಕಿಲೋಮೀಟರ್ಗಿಂತ ಜಾಸ್ತಿ ಡಿಸ್ಟೆನ್ಸ್ ಇರುವಂಗಿಲ್ಲ. Two transceivers cannot be far away from each other. The maximum distance that can exist between them is 2.5 kilometer. ಎರಡು ಟ್ರಾನ್ಸಿವರ್ಸ್ ನಡುವೆ 2.5 ಜಾಸ್ತಿ ಡಿಸ್ಟೆನ್ಸ್ ಇರಬಾರ್ದು. ಆಮೇಲೆ ನಾವು ಇದು ಸಿಗ್ನಲ್ ವೀಕ್ ಆಗ್ತೈತಿ, ಅದನ್ನ ರೀಪ್ರೊಡ್ಯೂಸ್ ಮಾಡೋ ಸಲುವಾಗಿ ಅಂತೇಳಿ ರಿಪೀಟರ್ಸ್ ಅನ್ನ ಯೂಸ್ ಮಾಡ್ತೀವಿ. ಆ ರೀತಿಯಾದಂಥ ರಿಪೀಟರ್ಸ್ ಎರಡು ಟ್ರಾನ್ಸಿವರ್ಸ್ ನಡುವೆ 4ಕ್ಕಿಂತ ಜಾಸ್ತಿ ಯೂಸ್ ಮಾಡುವಂಗಿಲ್ಲ. ಯು ಕೆನಾಟ್ ಯೂಸ್ more than 4 transceivers between, sorry, more than 4 repeaters between the transceivers. ಎರಡು consecutive transceivers ನಡುವೆ 4ಕ್ಕಿಂತ ಜಾಸ್ತಿ ರಿಪೀಟರ್ಸ್ ಅನ್ನ ಯೂಸ್ ಮಾಡಬಾರದು. ದಿಸ್ ಈಸ್ ಆಲ್ ಅಬೌಟ್ ದ ಫಿಸಿಕಲ್ ಲೇಯರ್ ಕನ್ಸೆಪ್ಟ್. ನೆಕ್ಸ್ಟ್ ವಿಲ್ ಸ್ಟಾರ್ಟ್ ವಿತ್ the MAC layer, that is medium access control sub layer, where you are going to study the frame structure of both DIX as well as standard Ethernet. Okay, next. One second. So the first field in the both the frames, ಎರಡು frame format ಒಳಗು, whether it is of the DIX or it is of the standard Ethernet, the first field is preamble. ಇಲ್ಲಿ ಮೇಲ್ಗಡೆ ಮೆನ್ಷನ್ ಮಾಡಲ್ಲ numbers, they are bytes. First field 8 byte ಅದ, second 6, third 6, 2, 0 to 46 and 4 bytes long. ಎಷ್ಟು ಲೆಂತ್ ಅದ ಪ್ರತಿಯೊಂದು ಫೀಲ್ಡ್ ಅನ್ನೋದನ್ನ ಇಲ್ಲಿ in terms of bytes specify ಮಾಡ್ಯಾರ. Right? So what is the first field? The first field is preamble. ಇದು 8 bytes ಅದ, whereas in standard Ethernet ಅವ್ರ ಏನ್ ಮಾಡ್ಯಾರ, ಆ 8 bits ಒಳಗ 2 bit ನ ಸಪರೇಟ್ ಆಗಿಟ್ಟಾರ. Among the 8 bytes, 6 bytes are being used for the preamble and 2 are used for SOF. SOF stands for start of frame. SOF, S, start of frame. This particular field is not present in the DIX standard. DIX ಒಳಗ 8 byte ನ preamble ಗೆ ಯೂಸ್ ಮಾಡ್ಯಾರ, whereas in standard Ethernet among the 8, 6 have been used
for this one and remaining two are being used for ಎರಡು bits ಅನ್ನ ಏನ್ ಮಾಡ್ಲಿಕ್ಕತ್ತಾರ ಅವರ they are using it for a start of frame indicator. Right. So preamble is of 8 bytes, each containing the bit pattern 10101010. ಈ preamble ಒಳಗೆ ಏನಿರ್ತೈತಿ, it will be having a bit pattern. First bit, second bit, ಈ ರೀತಿಯಾದಂತ bit pattern ಅನ್ನ include ಮಾಡ್ಕೊಂತೈತಿ. Except ಯಾವ್ದಕ್ಕ ಇದ್ರೊಳಗ ಯಾವುದು ಸ್ಟ್ಯಾಂಡರ್ಡ್ ಈಥರ್ನೆಟ್ ಒಳಗ ನಾವೇನ್ ಮಾಡೀವಿ, ಎರಡು ಬಿಟ್ಸ್ ಅನ್ನ ಬಿಟ್ಟೇವಿ. ಆ ಎರಡು ಬಿಟ್ಟು ಏನ್ ಸೆಟ್ ಮಾಡಿರ್ತಾರೆ, ದೇ ಆರ್ 1 1 ಅಂತ ಹೇಳಿ. 1 means they are representing something. And remember here, as I said, transceivers ಅನ್ನ ಎದಕ್ಕೆ ಯೂಸ್ ಮಾಡ್ತೀವಿ ನಾವು ಅಂತಂದ್ರೆ, ಫಾರ್ಮ್ಯಾಟ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಅಂತ ಹೇಳಿದೆ. ಕಂಪ್ಯೂಟರ್ ಹ್ಯಾಂಡಲ್ ಮಾಡೋ ಡೇಟಾ ಬೇರೆ ಫಾರ್ಮ್ಯಾಟ್ ಒಳಗಿರ್ತೈತಿ, ಆಮೇಲೆ ಕೇಬಲ್ಸ್ ಹ್ಯಾಂಡಲ್ ಮಾಡೋದು ಬೇರೆ ಫಾರ್ಮ್ಯಾಟ್ ಒಳಗಿರ್ತೈತಿ. In this particular Ethernet, we are going to use Manchester encoding technique. Arfat, you are going to make use of So you are going to make use of Manchester encoding technique. Manchester encoding technique ಒಳಗ 1 ಏನ್ ರಿಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ, it is going to represent 10 megahertz of frequency which is used for synchronization. Preamble ಅಂತಂದ್ರೆ ಏನು, ಸ್ಟಾರ್ಟಿಂಗ್ Yes, studying Indian Constitution subject. ಅಲ್ಲಿ ನಿಮಗೆ ಗೊತ್ತಿರಬೇಕು ಪ್ರಿಯಾಂಬಲ್ ಅಂತ ಬರ್ತೈತಿ. ಪ್ರಿಯಾಂಬಲ್ ಅಂತಂದ್ರೆ ಯಾವುದೋ ಒಂದನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನು ಇಂಟ್ರೊಡಕ್ಷನ್ ಪಾರ್ಟ್ ಇರ್ತೈತಿ ಅದನ್ನ ಪ್ರಿಯಾಂಬಲ್ ಅಂತ ಹೇಳಿ ಕರೀತಾರೆ. So here in a preamble you are going to make use of 2 bits for setting the clocks. Sender ಮತ್ತು ರಿಸೀವರ್ ನಡುವ ಕ್ಲಾಕ್ ಸಿಂಕ್ರೊನೈಸೇಷನ್ ಇರಲಿ ಅಂತ ಹೇಳಿ. ನಾನು ಆಕ್ಚುಯಲ್ ಡೇಟಾನ ಟ್ರಾನ್ಸ್ಫರ್ ಮಾಡೋಕ್ಕಿಂತ ಮುಂಚೆ ನನ್ನ ಕ್ಲಾಕ್ ಮತ್ತೆ ನಿನ್ನ ಕ್ಲಾಕ್ ನಡುವೆ ಸಿಂಕ್ರೊನೈಸೇಷನ್ ಆಗಲಿ, ಅಂದ್ರೆ ಇಬ್ರು ಒಂದೇ ಪ್ಯಾಟರ್ನ್ ನಾಗ ವರ್ಕ್ ಮಾಡಬೇಕು ಅನ್ನೋ ರೀಸನ್ ಗೆ ಏನ್ ಮಾಡ್ತಾರ, ದೇ ಆರ್ ಗೋಯಿಂಗ್ ಟು ಸೆಟ್ ದೇರ್ ಕ್ಲಾಕ್. ಅಂಡ್ ಫಾರ್ ಕ್ಲಾಕ್ ಸಿಂಕ್ರೊನೈಸೇಷನ್ ಯು ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ 2 bits. SOF, start of frame. ಈ ಪರ್ಟಿಕ್ಯುಲರ್ ಟೈಮ್ ನಾವು ಎಕ್ಸ್ಟ್ರಾ ಸೆಂಡರ್ ರಿಸೀವರ್ ಕೊಡ್ತಾನೆ. ನಾನು ನೆಕ್ಸ್ಟ್ ಡೇಟಾನ ಕಳಿಸ್ತೀನಿ. ನಾನು ಡೇಟಾ ಕಳ್ಸಕ್ ಶುರು ಮಾಡೋಕ್ಕಿಂತ ಮುಂಚೆ you set your clock according to my clock. We'll have an adjustment of clock so that ನಾನು ಏನು ಡೇಟಾನ ಕಳಿಸ್ತೀನಿ, ನಾ ಯಾವ ರೀತಿ ಕಳಿಸ್ತೀನಿ, ಸೇಮ್ ಅದೇ ವೇ ಒಳಗ ಅದೇ ಟೈಮ್ ಗ್ಯಾಪ್ ಒಳಗ ನೀನು ಪ್ಲೇ ಔಟ್ ಮಾಡು. ಸೊ ದಟ್ ವಿಲ್ ನಾಟ್ ಬಿ ಹ್ಯಾವಿಂಗ್ ಎನಿ ಜಿಟರ್ ಎಫೆಕ್ಟ್ ಅನ್ನೋ ರೀಸನ್ ಗೆ ಇಲ್ಲಿ ಏನ್ ಮಾಡ್ತಾರೆ, 2 ಬಿಟ್ಸ್ both will be set to 1 1. ಅದು ಮ್ಯಾಂಚೆಸ್ಟರ್ ಎನ್ಕೋಡಿಂಗ್. ಈಗ ನಾನು ಮ್ಯಾಂಚೆಸ್ಟರ್ ಎನ್ಕೋಡಿಂಗ್ ಅಂತ ಹೇಳಿದೆ. What is that Manchester encoding? It is one of the encoding technique. ಬೇರೆ ಬೇರೆ ಬರ್ತಾವೆ, ಯೂನಿಪೋಲಾರ್, ಬೈಪೋಲಾರ್, and then you have Manchester, differential Manchester ಅಂತ ಹೇಳಿ encoding techniques ಬರ್ತಾವೆ. That is used for encoding and decoding of the data. Conversion format ಸಲುವಾಗಿ ಯೂಸ್ ಮಾಡ್ತಾರೆ. That will study in the second unit. ನಾವು second third skip ಮಾಡಿ ಬಂದೇವಿ. I hope you all remember. 5th unit ಅಂದ್ರೆ ನಮ್ಮ syllabus the 5th unit, but according to what we have completed first, 4th, and now we are in the 5th unit. A second unit naga you are going to come across different encoding techniques. Unipolar, bipolar, non-return to zero, NRZ, Manchester, differential Manchester. How you are going to represent 1 and 0? Because everything in the computer world is treated as 1 and 0. 1 ಅನ್ನ ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ, 0 ನ ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ರಿಸೆಂಬಲ್ ಮಾಡಲಿಕ್ಕೆ ಬೇರೆ ಬೇರೆ ಎನ್ಕೋಡಿಂಗ್ ಟೆಕ್ನಿಕ್ಸ್. ಅದರೊಳಗೆ ಮ್ಯಾಂಚೆಸ್ಟರ್ ಎನ್ಕೋಡಿಂಗ್ ಈಸ್ 1. ಸೊ
in this Ethernet, you're going to make use of Manchester encoding technique. So a Manchester encoding technique ಒಳಗ one representation ಏನದಲ್ಲ 10 megahertz data utilization ಮಾಡ್ಕೊಂತೈತಿ. ಅದರಿಂದ ಹಾಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ we are going to alert the receiver. It is going to alert like ನೋಡ್ರಿ Manchester encoding ಒಳಗ one ಏನ್ represent ಮಾಡ್ತೈತಿ. It produces a pattern of 10 megahertz square wave. It is actually transitions, but in between transitions ಒಂದು ಕ್ಲಾಕ್ ಪೀರಿಯಡ್ ಒಳಗಡೆಗೆ ನೀವು ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟಿಗೆ ಜಂಪ್ ಆಗ್ತೀರಿ. ಟ್ರಾನ್ಸಿಷನ್, ಐ ಹೋಪ್ ಯು ಆಲ್ ರಿಮೆಂಬರ್ ವಾಟ್ ಆಕ್ಚುಲಿ ಇಸ್ ಅ ಟ್ರಾನ್ಸಿಷನ್. ನಾ ಇವನ್ ಇದ್ರ ಹಿಂದಿನ ಯೂನಿಟ್ ಹೇಳ್ಬೇಕಾದ್ರೆ ಹೇಳಿದೆ ಪಾಯಿಂಟ್ ಟು ಪಾಯಿಂಟ್ ಒಳಗ ಸ್ಟೇಟ್ ಟ್ರಾನ್ಸಿಷನ್ ಡಯಾಗ್ರಾಮ್ ಅಂತೇಳಿ. ನೀವು OS ಒಳಗೂ ಕಲ್ತೀರಿ ಸ್ಟೇಟ್ ಟ್ರಾನ್ಸಿಷನ್ಸ್ ನ, DBMS ಒಳಗೂ ಕಲಿತೀರಿ. Whenever an action is performed, immediately as a result of that, the state will be changed. ಈಗ ಸದ್ಯಕ್ಕೆ ನಾ ಯಾವ ಸ್ಟೇಟ್ ಒಳಗದೀನಿ ಆ ಸ್ಟೇಟ್ ಇಂದ ಇನ್ನೊಂದು ಸ್ಟೇಟಿಗೆ ಹೋಗ್ತೀನಿ ಆಸ್ ಅ ರಿಸಲ್ಟ್ ಆಫ್ ಸರ್ಟನ್ ಆಕ್ಷನ್ ಪರ್ಫಾರ್ಮ್ಡ್. ಯಾರ್ಯಾರೋ ಒಬ್ರು ಹೊಡೆದ ತಕ್ಷಣ ನಾವು ಹೊಡಿತೀವಿ, ಇಲ್ಲ ಹೊಡ್ಯಾಕ್ ಬಂದವ್ರ ಕೈ ಹಿಡಿತೀವಿ, ಅವ್ರ ರಿಯಾಕ್ಷನ್ಸ್ ರೈಟ್. ಸೊ ಒಂದು ಆಕ್ಷನ್ ಆದಾಗ ನಾವು ಯಾವ ಸ್ಟೇಟ್ ಒಳಗಿರ್ತೀವಿ ಆ ಸ್ಟೇಟ್ ಇಂದ ಮತ್ತೊಂದು ಸ್ಟೇಟಿಗೆ ಚೇಂಜ್ ಆಗ್ತೀವಿ. ಅದನ್ನ ಸ್ಟೇಟ್ ಟ್ರಾನ್ಸಿಷನ್ಸ್ ಅಂತ ಕರೀತಾರೆ. So in the Manchester encoding also, the clock pulse will be changing within one period. One clock pulse naga bit patterns ಏನಾಗ್ತಾವು ನಡ್ವರ್ಕನೆ ಚೇಂಜ್ ಮಾಡ್ತಾವ್ ತಮ್ಮ ಸ್ಟೇಟ್ ನ. ಅದನ್ನ ಇನ್ ಡಿಟೇಲ್ ಆಗಿ ನೀವು ಯಾವಾಗ ಎನ್ಕೋಡಿಂಗ್ ಟೆಕ್ನಿಕ್ಸ್ ಕಲಿತೀರಿ ಅವಾಗ ಹೇಳ್ತೀನಿ. For now just remember that it is going to produce 10 megahertz square wave for 6.4 microsecond. ಒಂದು ಫ್ರಾಕ್ಷನ್ 6.4 ಮೈಕ್ರೋಸೆಕೆಂಡ್ ಅಂದ್ರೆ ನಮ್ಗೆ ಆಸ್ ಅ ಹ್ಯೂಮನ್ ಬೀಯಿಂಗ್ಸ್ ನಮ್ಗೆ ಆ ಟೈಮ್ ಒಳಗೆ ಏನೂ ಆಗಂಗಿಲ್ಲ ರೈಟ್. ಸೊ ಅಷ್ಟು ಟೈಮ್ ಅನ್ನ ಏನ್ ಮಾಡಿರ್ತಾರೆ, ರಿಸೀವರ್ ಮತ್ತು ಸೆಂಡರ್ ನಡುವ ಕ್ಲಾಕ್ ಸಿಂಕ್ರೊನೈಸೇಷನ್ ಸೆಟ್ ಮಾಡ್ಕೊಳ್ಳಿಕ್ಕೆ ಕೊಟ್ಟಾರ. ಅಂದ್ರೆ ಇದು ಬಂತು ಅಂದ್ರೆ ಅದರ ಅರ್ಥ ನೆಕ್ಸ್ಟ್ ಡೇಟಾ ಬರ್ತೈತಿ. ಆ ಡೇಟಾ ಬರೋಕ್ಕಿಂತ ಮುಂಚೆ ಅವನ್ ಟೈಮಿಂಗಿಗೆ ನನ್ನ ಟೈಮ್ ಅನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದು ರಿಸೀವರಿಗೆ ಗೊತ್ತಾಗ್ತೈತಿ. ಅಂಡ್ ದೆನ್ ಯು ಹ್ಯಾವ್ ಟೂ ಅಡ್ರೆಸಸ್. One is destination address and another one is source address. Destination address in the sense the receiver who is going to receive the data, ಅವನ address ಎಲ್ಲಿ ಹೋಗಿ ಮುಟ್ಟಬೇಕು ಈ ಡೇಟಾ ಅನ್ನೋದು ಇಲ್ಲಿ ಸ್ಪೆಸಿಫೈ ಮಾಡಿರ್ತಾರೆ. And then you have is source address. Source address ಅಂತಂದ್ರೆ ಯಾರು ಕಳಿಸ್ಲಿಕ್ಕತ್ತಾರ ಅವ್ರದ್ದು. ಸೋರ್ಸ್ ವಿಲ್ ಬಿ ಸಿಂಗಲ್. ಸೆಂಡಿಂಗ್ ಏನಿರ್ತೈತಿ ಯಾವಾಗಲೂ ಒಬ್ಬರೇ ಡೇಟಾನ ಟ್ರಾನ್ಸ್ಫರ್ ಮಾಡ್ತಿರ್ತಾರೆ. ಬಟ್ ಡೆಸ್ಟಿನೇಷನ್ ಕ್ಯಾನ್ ಬಿ ಸಿಂಗಲ್ ಆರ್ ಇಟ್ ಮೇ ಬಿ ಗ್ರೂಪ್ ಆರ್ ಇಟ್ ಮೇ ಬಿ ಆಲ್. ಬ್ರಾಡ್ಕಾಸ್ಟ್, ಯುನಿಕಾಸ್ಟ್, ಮಲ್ಟಿಕಾಸ್ಟ್ ಎಲ್ಲಾ ರೀತಿನೂ ಬರ್ತಾವ. If it is a broadcast data, that means you want your data to be received by all the systems in the network, then destination ಒಳಗ ಏನ್ ಮಾಡಿರ್ತಾರ ಎಲ್ಲಾನು ಏನ್ ಮಾಡ್ತೀವಿ will be set to 1. Otherwise you are going to set the last bit on the variation. ಎಲ್ಲಾ ಬಿಟ್ಸ್ 1 ಅಂತ ಹಾಕಿರಿ ಅಂತಂದ್ರೆ ಅದರ ಅರ್ಥ ಏನು, this particular frame is for everyone. ಈ ಫ್ರೇಮು ನೆಟ್ವರ್ಕ್ ಒಳಗಿರುವಂತ ಎಲ್ಲಾ ಸಿಸ್ಟಮ್ಸಿಗೂ ರಿಸೀವ್ ಮಾಡ್ಕೊಳ್ಳೋ ಸಲುವಾಗಿ ಅದಾವು. ಇಲ್ಲ, ಇಟ್ ಮೇ ಬಿ ಯುನಿಕಾಸ್ಟ್ ಆರ್ ಇಟ್ ಮೇ ಬಿ ಮಲ್ಟಿಕಾಸ್ಟ್. ಯುನಿಕಾಸ್ಟ್ ಅಂದ್ರೆ ಸಿಂಗಲ್ ಡೆಸ್ಟಿನೇಷನ್, ಯಾರ್ದು ಅಡ್ರೆಸ್ ಅನ್ನ ಸ್ಪೆಸಿಫೈ ಮಾಡಿರ್ತೀವಿ ಅವ್ರಿಗೊಬ್ಬರಿಗೆ, ದಟ್ ಈಸ್ ಬೀನ್ ಸ್ಪೆಸಿಫೈಡ್ ಹಿಯರ್. ಸಿ the first transmitted bit of the address is 0 for ordinary address. ಅದರ ಫಸ್ಟ್ ಬಿಟ್ 0 ಇತ್ತು ಅಂತಂದ್ರೆ ಅದರ ಅರ್ಥ ಏನು, ಇಟ್ ಈಸ್ ಅ ಯುನಿಕಾಸ್ಟ್. ಯಾವುದೋ ಒಬ್ಬ ಯೂಸರಿಗೆ ಇಂಟೆಂಡೆಡ್ ಅದ, ಅದನ್ನ ಯಾರು ರಿಸೀವ್ ಮಾಡ್ಕೊಳಂಗಿಲ್ಲ. ಎಕ್ಸಾಕ್ಟ್ ಯಾರ ಅಡ್ರೆಸ್ ಅಲ್ಲಿ ಹಾಕಿರೋ ಅಡ್ರೆಸ್ಸಿಗೆ ಮ್ಯಾಚ್ ಆಗ್ತೈತಿ ಅವರಷ್ಟೇ ಆ ಪ್ಯಾಕೆಟ್ ಅನ್ನ ತಗೊಂತಾರ ಅಥವಾ ಫ್ರೇಮ್ ಅನ್ನ ತಗೊಂತಾರ, ಅದನ್ನ ಓಪನ್ ಮಾಡಿ ನೋಡ್ತಾರೆ. ಇಫ್ ಅಟ್ ಆಲ್ ಇಟ್ ಈಸ್ 1 ಅಡ್ರೆಸ್ ಸ್ಪೆಸಿಫೈ ಮಾಡಿದ್ರೊಳಗ 6 ಬೈಟ್ಸ್ ಒಳಗ ಫಸ್ಟ್ ಬಿಟ್ಟು ಏನಾದ್ರೂ 1 ಅಂತಿತ್ತಂದ್ರೆ ಅದರ ಅರ್ಥ ಏನು, ಇಟ್ ಈಸ್ ಫಾರ್ ಅ ಗ್ರೂಪ್. ಸೊ ಆ ಅಡ್ರೆಸ್ ಅನ್ನ ನೋಡ್ತಾರೆ. ವೆದರ್ ಐ ಬಿಲಾಂಗ್ ಟು ದಟ್ ಗ್ರೂಪ್, ಎಸ್ ಇಫ್ ಐ ಬಿಲಾಂಗ್ ಟು ದಟ್ ಗ್ರೂಪ್ ದೆನ್ ಐ ಕ್ಯಾನ್ ಟೇಕ್. ಗ್ರೂಪ್ ಅಂದ್ರೆ ಏನು, 4 ಮಂದಿ 5 ಮಂದಿ ಒಂದು ಗ್ರೂಪ್ ಅಂತ ಕರಿತೇವೆ. ಸೊ ಎವ್ರಿ ಗ್ರೂಪ್ ವಿಲ್ ಬಿ ಹ್ಯಾವಿಂಗ್ ಇಟ್ಸ್ ಓನ್ ಯುನಿಕ್ ಅಡ್ರೆಸ್. ಆ ಅಡ್ರೆಸ್ ಮೇಲೆ ಯಾವ ಗ್ರೂಪಿಗೆ ಅದು ಬಂದಿರ್ತೈತಿ ಆ ಗ್ರೂಪಿನವರು ಎಲ್ಲಾರು ಏನ್ ಮಾಡ್ಬೋದು, ತಗೋಬಹುದು. ಸೊ ಇಫ್ ಅಟ್ ಆಲ್ ಇಟ್ ಈಸ್ 1 ಫಾರ್ ಗ್ರೂಪ್ ಅಡ್ರೆಸ್. Group addresses allow multiple stations to listen to a single address. ಒಂದೇ ಅಡ್ರೆಸ್ ಬಟ್ ಅದ್ರೊಳಗೆ ಈಗ ನಿಮ್ ಹೆಸರು ಫಾರ್ ಎಕ್ಸಾಂಪಲ್ BCA 3rd sem ಅಂತ ಹೇಳಿ ಗ್ರೂಪ್ ಐತಿ.
ಅಂದ್ರೆ ಲಿಂಕ್ ಕಳಿಸಿದ್ರ ಅದೇನ್ ಬರ್ತೈತಿ ನಿಮ್ಗೆ ಎಲ್ಲಾರ್ಗೂ ಬರ್ತೈತಿ. ಆಲ್ ಆಫ್ ಯು ಕ್ಯಾನ್ ರಿಸೀವ್ ದಟ್ ಲಿಂಕ್ ಅಂಡ್ ಜಾಯಿನ್, ರೈಟ್? ಸೊ ಇಟ್ ಈಸ್ ಫಾರ್ ಗ್ರೂಪ್. ಅದನ್ನ ನಾವೇನಂತೀವಿ ಮಲ್ಟಿ ಕಾಸ್ಟ್ ಅಂತ ಹೇಳಿ ಕರಿತೇವೆ. ಸೊ ಎವ್ರಿ ಒನ್ ಬಿಲಾಂಗಿಂಗ್ ಟು ದಟ್ ಗ್ರೂಪ್ ಕ್ಯಾನ್ ಟೇಕ್ ದ ಫ್ರೇಮ್ ಅಂಡ್ ದೇ ಕ್ಯಾನ್ ಓಪನ್ ಇಟ್. ಇನ್ನೊಂದು ಬರ್ತೈತಿ ವೇರ್ ಆಲ್ ದ ಬಿಟ್ಸ್ ವಿಲ್ ಬಿ ಸೆಟ್ ಟು ಒನ್. ಆಲ್ ಒನ್ ಬಿಟ್ಸ್ ಇಟ್ ಈಸ್ ರಿಸರ್ವ್ ಫಾರ್ ಬ್ರಾಡ್ಕಾಸ್ಟಿಂಗ್. ದಟ್ ಮೀನ್ಸ್ ನೆಟ್ವರ್ಕ್ ಒಳಗೆ ಎಷ್ಟು ಸಿಸ್ಟಮ್ಸ್ ಇದಾವೆ ಎಲ್ಲಾ ಸಿಸ್ಟಮ್ಸ್ ಅದನ್ನ ರಿಸೀವ್ ಮಾಡ್ಕೋಬಹುದು. ಅಂಡ್ ನೆಕ್ಸ್ಟ್ ಈಸ್ ಸೋರ್ಸ್ ಅಡ್ರೆಸ್. ಆಸ್ ಐ ಸೈಡ್, ಯಾರು ಕಳಿಸ್ಲಿಕ್ಕತ್ತಾರ ಅವ್ರ ಅಡ್ರೆಸ್ ಏನ್ ಮಾಡಿರ್ತಾರ ಅಲ್ಲಿ ಇಟ್ಟಿರ್ತಾರೆ. ಇಟ್ ಈಸ್ ದ ಸೆಂಡರ್ಸ್ ಅಡ್ರೆಸ್. ಅಂಡ್ ನೋ ಟೂ ಸ್ಟೇಷನ್ಸ್. ಯಾವುದೇ ಎರಡು ಸಿಸ್ಟಮ್ಗೆ ಒಂದೇ ಅಡ್ರೆಸ್ ಇರಂಗಿಲ್ಲ. ಎವ್ರಿ ಸಿಸ್ಟಮ್ ವಿಲ್ ಬಿ ಗಿವನ್ ಅ ಡಿಫರೆಂಟ್ ಅಡ್ರೆಸ್ ವಿಚ್ ವಿಲ್ ಬಿ ಯುನೀಕ್ ಅಡ್ರೆಸ್ ಅನ್ನ ಕೊಟ್ಟಿರ್ತಾರೆ. ಯಾವುದೇ ಎರಡು ಸಿಸ್ಟಮ್ಗೆ ಒಂದು ಅಡ್ರೆಸ್ ಇರಂಗಿಲ್ಲ. ಸೊ ಈಸಿಲಿ ನಾವು ಸೆಂಡರ್ ಮತ್ತು ರಿಸೀವರ್ ಅನ್ನ ಅವ್ರವ್ರ ಅಡ್ರೆಸ್ ಮೇಲೆ ಐಡೆಂಟಿಫೈ ಮಾಡಬಹುದು. ಅಂಡ್ ಸಿ ಹಿಯರ್, ಆಫ್ಟರ್ ಸೋರ್ಸ್ ಅಡ್ರೆಸ್ ಯು ಹ್ಯಾವ್ 2 bytes ಫೀಲ್ಡ್. 2 byte ಫೀಲ್ಡ್ ಅದ. ಇಲ್ಲಿ ಅದನ್ನ ಇಲ್ಲಿ ಅಂತಂದ್ರೆ DIX ಈಥರ್ನೆಟ್ ನಾಗ ಇಟ್ ಈಸ್ ಕಾಲ್ಡ್ ಆಸ್ ಟೈಪ್, ವೆರಾಸ್ ಸ್ಟ್ಯಾಂಡರ್ಡ್ ಈಥರ್ನೆಟ್ ನಾಗ ಅದನ್ನ ನಾವೇನಂತ ಕರಿತೇವಿ, ಇಟ್ ಈಸ್ ಕಾಲ್ಡ್ ಆಸ್ ಲೆಂತ್. ಲೆಂತ್ ಮೀನ್ಸ್ ಇಟ್ ಸ್ಪೆಸಿಫೈಸ್ ದ ಟೋಟಲ್ ಲೆಂತ್ ಡಿಪೆಂಡಿಂಗ್ ಆನ್ ವೆದರ್ ದ ಫ್ರೇಮ್ ಈಸ್ ಈಥರ್ನೆಟ್ ಆರ್ IEEE 803. ಈಥರ್ನೆಟ್ ಅಂತಂದ್ರೆ DIX ಈಥರ್ನೆಟ್ ಅದನೋ ಅಥವಾ ಅದು ಸ್ಟ್ಯಾಂಡರ್ಡ್ ಈಥರ್ನೆಟ್ ಅನ್ನೋ ಬೇಸಿಸ್ ಮೇಲೆ ಟೈಪ್ ಫೀಲ್ಡ್ ಅಂಡ್ ಅದರ್ ಒನ್ ಈಸ್ ಲೆಂತ್ ಫೀಲ್ಡ್ ಈಸ್ ಬೀಯಿಂಗ್ ಯೂಸ್ಡ್. ಟೈಪ್ ಫೀಲ್ಡ್ ಏನ್ ಹೇಳ್ತೈತಿ ಅಂತಂದ್ರೆ ಮ್ಯಾಲ್ಗಡೆ ಇರುವಂತ ಯಾವ ಪರ್ಟಿಕ್ಯುಲರ್ ಮ್ಯಾಲ್ ಅಂತಂದ್ರೆ ಫ್ರೇಮ್ ಯಾವ ಲೇಯರ್ನಾಗ ವರ್ಕ್ ಆಗ್ತೈತಿ, ಇಟ್ ವರ್ಕ್ಸ್ ಇನ್ ದ ಡೇಟಾ ಲಿಂಕ್ ಲೇಯರ್. ಸೊ ನೆಟ್ವರ್ಕ್ ಲೇಯರ್ ಒಳಗ ಯಾವ ಪರ್ಟಿಕ್ಯುಲರ್ ಪ್ರೋಟೋಕಾಲ್ ಇದನ್ನ ಯೂಸ್ ಮಾಡ್ತೈತಿ, ಇಟ್ ಈಸ್ ಇಂಟೆಂಡೆಡ್ ಫಾರ್ ವಿಚ್ ಆಫ್ ದ ಅಪ್ಪರ್ ಲೇಯರ್ ಅನ್ನೋದನ್ನ ಹೇಳ್ತೈತಿ. ಟೈಪ್ ಫೀಲ್ಡ್ ಟು ಟೆಲ್ ದ ರಿಸೀವರ್ ವಾಟ್ ಟು ಡೂ ವಿತ್ ದ ಫ್ರೇಮ್. Multiple network layer protocol may be in use at the same time on the same machine. So when Ethernet frame arrives, the operating system has to know which one to hand it over. ಇದನ್ನ ಯಾರಿಗೆ ಕೊಡಬೇಕು ಅನ್ನೋದು ಅವರಿಗೆ ಗೊತ್ತಿರಬೇಕು. ಅದರ ಸಲುವಾಗಿ ಅಂತ ಹೇಳಿ ಇಲ್ಲಿ ಏನ್ ಮಾಡ್ತಾರೆ, ದೇ ಆರ್ ಗೋಯಿಂಗ್ ಟು ಸ್ಪೆಸಿಫೈ ದಟ್ ಒನ್. ಇಲ್ಲಿ ಟೈಪ್ ಫೀಲ್ಡ್ ಕೆಲಸ ಏನು ಅಂತಂದ್ರೆ ಇಟ್ ಈಸ್ ಗೋಯಿಂಗ್ ಟು ಟೆಲ್ ಆ ಪರ್ಟಿಕ್ಯುಲರ್ ಫ್ರೇಮ್ ಜೊತೆ ಏನು ಮಾಡಬೇಕು, ಅಂದ್ರೆ ಇದು ಯಾವ ಪರ್ಟಿಕ್ಯುಲರ್ ಪ್ರೋಟೋಕಾಲಿಗೆ ಮ್ಯಾಲಿನ್ ಲೇಯರ್ ಒಳಗೆ ಇಂಟೆಂಡೆಡ್ ಅದ ಅನ್ನೋದನ್ನ ಹೇಳ್ತೈತಿ. ಆ ಬೇಸಿಸ್ ಮೇಲೆ ಎಕ್ಸಾಕ್ಟ್ಲಿ ಅದಕ್ಕೆ ಒಯ್ದು ಏನ್ ಮಾಡ್ತಾರೆ, ಇದನ್ನ ಹ್ಯಾಂಡ್ ಓವರ್ ಮಾಡ್ತಾರೆ. ಸೊ ಫಾರ್ ದ್ಯಾಟ್ ರೀಸನ್ ಯು ಆರ್ ಗೋಯಿಂಗ್ ಟು ಟೇಕ್ ದಿಸ್ ಒನ್. ಅದನ್ನ ಇಂಡಿಕೇಟ್ ಮಾಡೋ ಸಲುವಾಗಿ ಅಂತೇಳಿ ಈ ಟೈಪ್ ಫೀಲ್ಡ್ ನ ಯೂಸ್ ಮಾಡೀವಿ ಎದ್ರೊಳಗೆ DIX ಒಳಗೆ. ವೆರ್ ಆಸ್ in the other one, that is standard ethernet ಒಳಗ ಇದನ್ನ ಏನ್ ಮಾಡ್ಯಾರ, it is used as a length. That means you can specify the overall length of that particular frame. Frame the length specify ಮಾಡೋ ಸಲುವಾಗಿ ಹೇಳ್ಯಾರ. ಅದಾದ್ಮೇಲೆ after that you have is ಅದಾದ್ಮೇಲೆ ಡೇಟಾ ಬರ್ತೈತಿ. ಡೇಟಾ ಮೀನ್ಸ್ ಇಟ್ ಈಸ್ ಆಕ್ಚುಯಲ್ ಡೇಟಾ. ನೀವು ಕಮ್ಯುನಿಕೇಟ್ ಮಾಡಬೇಕಾಗಿರುವಂತ ಮೆಸೇಜ್ ಇಲ್ಲಿರ್ತೈತಿ. The message that you are going to communicate, it will be present here. And then you have padding. Padding ಅಂತಂದ್ರೆ ಎಕ್ಸ್ಟ್ರಾ. ಇಲ್ಲಿ ಅವ್ರು ಕೊಟ್ಟಾರ ನೋಡ್ರಿ, 0 to 1500 ಮ್ಯಾಕ್ಸಿಮಮ್ ಎಷ್ಟು ಇರ್ಬೋದು, 0 ಇರ್ಬೋದು ಅಥವಾ 1500 ಇರ್ಬೋದು ಅಂತ ಹೇಳಿ ಎಲ್ಲಿ ಕೊಟ್ಟಿದ್ರು, that was given in the DIX standard. But standard ethernet ದವರು ಇದನ್ನ ಏನ್ ಮಾಡಿದ್ರು, ಮಿನಿಮಮ್ 64 bytes ಆದ್ರೂ ಇರಬೇಕು. It should be minimum 64 bytes. ಆದ್ರ ಅದಕ್ಕಿಂತ ಕಡಿಮೆ ಇತ್ತು ಅಂತಂದ್ರೆ ಏನ್ ಮಾಡ್ಬೇಕು, ಅದಕ್ಕಿಂತ ಕಡಿಮೆ ಇತ್ತು ಅಂತಂದ್ರೆ ನಾವೇನ್ ಮಾಡ್ತೀವಿ, ಪ್ಯಾಡಿಂಗ್ ಮಾಡ್ತೀವಿ. ಸಿ ಹಿಯರ್, ಇದು 8 bytes ಅದ. 8 plus 6 14, 14 plus 6 ಎಷ್ಟಾಯ್ತು, 20, 22, 22 plus 4 ಎಷ್ಟಾಗ್ತೈತೆ, 28. ಎಸ್ ಆರ್ ನೋ? ಹೌದೋ ಇಲ್ಲೋ? Okay, so first preamble
and destination address 6 plus 6, and then you have type field, it is of 2 bytes. Next yaudada, what is the next field? ಎಲ್ಲಾರ ಹತ್ರ ನೋಟ್ಸ್ ಅದಾವಿಲ್ಲ? Everyone is having notes, yes or no? ನಂಗೆ ಒದರ್ಲಿಕ್ಕೆ ಆಗ್ಬೇಡ, ಪ್ಲೀಸ್ ಒದ್ರಾಕ್ ಆಗಂಗಿಲ್ಲ, ಪ್ಲೀಸ್ ಆನ್ಸರ್ ಮಾಡ್ರಿ. ಓಕೆ, this is preamble, destination address, source address, length or type. ಅದಾದ್ಮೇಲೆ ಡೇಟಾ ಐತಿ, ಲೀವ್ ದ ಡೇಟಾ, ಪ್ಯಾಡಿಂಗ್ ಅನ್ನ ಬಿಡ್ರಿ. ಲಾಸ್ಟಿಗೆ CRC ಅದ ನೋಡ್ರಿ. CRC ಎಷ್ಟದ? What is the length of CRC or checksum? What is the length of checksum field? 4. Okay, add them. 8, 6, 14, 14 plus 6, 20, 22 plus 4. ಎಷ್ಟಾಯ್ತು? 26. Okay, subtract it from 64. Subtract 26 from 64. What was the answer? 38 or 48? So, if at all your data is less than ಈ 64 bytes ಯಾಕೆ ತಗೊಂಡಾರ ಅನ್ನೋದನ್ನ ನಾನು ನೆಕ್ಸ್ಟ್ ಹೇಳ್ತೀನಿ. ಮಿನಿಮಮ್ ಲೆಂತ್ ಫಾರ್ ದ ಡೇಟಾ, ನೀವೇನು ಡೇಟಾ ಫೀಲ್ಡ್ ಒಳಗೆ ಆಡ್ ಮಾಡ್ತಿಲ್ಲ, ಆ ಡೇಟಾ ಎಷ್ಟಿರ್ಬೇಕು? ಇಟ್ ಶುಡ್ ಬಿ ಮಿನಿಮಮ್ ಆಫ್ 64 bytes. ಅದು 64 bytes ಇರ್ಲಿಲ್ಲ ಅಂತಂದ್ರೆ ನಾವೇನ್ ಮಾಡ್ತೇವಿ? ವಿ ಆರ್ ಗೋಯಿಂಗ್ ಟು ಆಡ್ ಅಪ್ ದ ಎಕ್ಸ್ಟ್ರಾ ಡೇಟಾ. ನಿಮ್ದು ಹೆಡರ್, ಸಾರಿ, source address, destination address, length or type field, length ಅಥವಾ type field ಇವೆರಡನ್ನ ಆಡ್ ಮಾಡ್ಕೊಂಡಾಗ ನಿಮ್ ಡೇಟಾ 64 bytes ದಷ್ಟು ಬರಲಿಲ್ಲ ಅಂತಂದ್ರೆ ಅವಾಗ ಏನ್ ಮಾಡ್ತಾರೆ? ಎಕ್ಸ್ಟ್ರಾ ಡೇಟಾನ ಆಡ್ ಮಾಡ್ತಾರೆ. ಸೊ ದಟ್ ಇಟ್ ವಿಲ್ ಬಿ ಅಪ್ ಟು 64 bytes. ಅದನ್ನ 64 bytes ಮಾಡಬೇಕು ಅನ್ನೋ ಇಂಟೆನ್ಷನ್ ದಿಂದ ಏನ್ ಮಾಡ್ಲಿಕ್ಕತ್ತಾರ? ದೇ ಆರ್ ಗೋಯಿಂಗ್ ಟು ಆಡ್ ಸಮ್ ಎಕ್ಸ್ಟ್ರಾ ಡೇಟಾ ಟು ದಟ್ ಪರ್ಟಿಕ್ಯುಲರ್ ಡೇಟಾ. ನಿಮ್ಮ ಒರಿಜಿನಲ್ ಡೇಟಾ ಕಡಿಮೆ ಇತ್ತು ಅಂತಂದ್ರೆ ನಾವೇನ್ ಮಾಡ್ತೀವಿ? ಇನ್ಕ್ಲೂಡಿಂಗ್ ಸೋರ್ಸ್ ಅಡ್ರೆಸ್, ಡೆಸ್ಟಿನೇಷನ್ ಅಡ್ರೆಸ್ ಅಂಡ್ ಟೈಪ್ ಫೀಲ್ಡ್. 6 plus 6 12, 12 plus 2 14, 14 plus 8 22 bytes. 22 bytes ನ ಆಮೇಲೆ ಎಕ್ಸ್ಟ್ರಾ bytes ನ ಆಡ್ ಮಾಡ್ಕೊಂಡಾಗ ಎಷ್ಟಾಗಬೇಕು? ಅದು ಇಟ್ ಶುಡ್ ಬಿ ಅರೌಂಡ್ 64 bytes. ಕಂಪಲ್ಸರಿ ಡೇಟಾನ ನಾವು ಪೂರಾ ಫ್ರೇಮದ ಲೆಂತ್ ನ 64 bytes ಮಾಡಬೇಕು. ಅದು 64 bytes ಗಿಂತ ಕಡಿಮೆ ಇತ್ತು ಅಂತಂದ್ರೆ ಅದಕ್ಕೆ ನಾವೇನ್ ಮಾಡ್ತೀವಿ? ಪ್ಯಾಡಿಂಗ್ ಅನ್ನ ಯೂಸ್ ಮಾಡ್ತೀವಿ. ಆಲ್ರೆಡಿ ಅದು 64 ಅಥವಾ 64 bytes ಗಿಂತ ಜಾಸ್ತಿ ಇತ್ತು ಅಂದ್ರೆ ಪ್ಯಾಡಿಂಗ್ ವಿಲ್ ಬಿ 0. ಆ ಪ್ಯಾಡ್ ಒಳಗೆ ಅವ್ರ ಆಪ್ಷನ್ ಕೊಟ್ಟಾರ, ಇಟ್ ಮೇ ಬಿ 0 ಆರ್ ಇಟ್ ಮೇ ಬಿ 48. 0 ದಿಂದ 48 bytes ತನಕ ಅಕಾರ್ಡಿಂಗ್ ಟು ಅವರ್ ರಿಕ್ವೈರ್ಮೆಂಟ್. ನಮ್ ಡೇಟಾ 64 ಆಗ್ಲಿಕ್ಕೆ ಎಷ್ಟು ಕಡಿಮೆ ಇರ್ತೈತಿ ಅಷ್ಟು bytes ಅನ್ನ ನಾವೇನ್ ಮಾಡ್ತೀವಿ? ಪ್ಯಾಡಿಂಗ್ ಒಳಗೆ ಇನ್ಕ್ಲೂಡ್ ಮಾಡ್ಕೊಂತೀವಿ. ಇಲ್ಲ ಅದು ಮೋರ್ ದೆನ್ 64, ಎಕ್ಸಾಕ್ಟ್ 64 ಅಥವಾ 64 ಗಿಂತ ಜಾಸ್ತಿ ಇತ್ತು ಅಂತಂದ್ರೆ at that time you are not going to include any padding. ಅವಾಗ ನಾವು ಪ್ಯಾಡಿಂಗ್ ಅನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಂಗಿಲ್ಲ. ಅಂಡ್ ಇವನ್ ದ ಮ್ಯಾಕ್ಸಿಮಮ್, ಮಿನಿಮಮ್ ಅನ್ನ ಹೆಂಗೆ ಸ್ಪೆಸಿಫೈ ಮಾಡ್ಯಾರಲ್ಲ ಅದೇ ರೀತಿಯಾಗಿ ಮ್ಯಾಕ್ಸಿಮಮ್ ಡೇಟಾ ಸೈಜ್ ಅನ್ನು ಸ್ಪೆಸಿಫೈ ಮಾಡ್ಯಾರ. ಇಟ್ ಕೆನಾಟ್ ಬಿ ಮೋರ್ ದೆನ್ 1500. 1500 ಗಿಂತ ಜಾಸ್ತಿ ಇರುವಂಗಿಲ್ಲ, 64 ಗಿಂತ ಕಡಿಮೆ ಇರುವಂಗಿಲ್ಲ. ಇಟ್ ಶುಡ್ ಬಿ ಬಿಟ್ವೀನ್ ದಿಸ್ ರೇಂಜ್. ಇದಕ್ಕಿಂತ ಕಡಿಮೆ ಇತ್ತು ಅಂತಂದ್ರೆ ಯು ಆರ್ ಗೋಯಿಂಗ್ ಟು ಆಡ್ ದ ಎಕ್ಸ್ಟ್ರಾ
pipes. It is provided by the padding. Padding ದಾಗ ಕೊಟ್ಟಿರುವಂತ ಎಕ್ಸ್ಟ್ರಾ ಪೈಪ್ಸ್ ನ ಆಡ್ ಮಾಡ್ಕೊಂತೀವಿ. ಇಲ್ಲ 64 ಅಥವಾ 64 ಗಿಂತ ಜಾಸ್ತಿ ಇತ್ತು ಅಂತಂದ್ರ ಅಲ್ಲಿ ನಿಮಗೆ ಪ್ಯಾಡಿಂಗ್ ಅವಶ್ಯಕತೆ ಬರಂಗಿಲ್ಲ. ಸಿ ಈ ಡೇಟಾ ಫೀಲ್ಡ್ ನ ಇನ್ಕ್ಲೂಡ್ ಮಾಡಿಕೊಂಡು ಈ ಎಲ್ಲ ಫೀಲ್ಡ್ಸ್ ನ ಇನ್ಕ್ಲೂಡ್ ಮಾಡ್ಕೊಂಡಾಗ ನಮ್ಮ ಡೇಟಾ ಎಷ್ಟು ಕಡಿಮೆ ಬೀಳ್ತೈತಿ ಅಷ್ಟು ನಾವೇನ್ ಮಾಡ್ತೀವಿ ಪ್ಯಾಡಿಂಗ್ ನ ಆಡ್ ಮಾಡ್ಕೊಂತೀವಿ. ಇದು ಕಡಿಮೆ ಬೀಳ್ತಿರ್ಲಿಲ್ಲ ಅಂತಂದ್ರೆ ಯು ಆರ್ ನಾಟ್ ಗೋಯಿಂಗ್ ಫಾರ್ ದ ಪ್ಯಾಡಿಂಗ್. ಕಡಿಮೆ ಬೀಳ್ತಿತ್ತು ಅಂತಂದ್ರೆ ಅಷ್ಟೇ ಪ್ಯಾಡಿಂಗ್ ನ ಆಡ್ ಮಾಡ್ಕೊಂತೀವಿ. ಕಡಿಮೆ ಬೀಳ್ತಿರ್ಲಿಲ್ಲ ಅಂದ್ರೆ ಪ್ಯಾಡಿಂಗ್ ವಿಲ್ ನಾಟ್ ಬಿ ಇನ್ಕ್ಲೂಡೆಡ್. ಅಂಡ್ ಆಫ್ಟರ್ ದಟ್ ಯು ಹ್ಯಾವ್ ಇಸ್ ಚೆಕ್ ಸಮ್ which is used for error correction and error detection. Error correction ಮತ್ತೆ ಡಿಟೆಕ್ಷನ್ ಪರ್ಪಸ್ ಸಲುವಾಗಿ ಚೆಕ್ ಸಮ್ ಅನ್ನು ಯೂಸ್ ಮಾಡ್ತಾರೆ. ಇಟ್ ಈಸ್ cyclic redundant code which will be used for checking the correctness of the received data. ಇದು ರಿಸೀವ್ ಆಗಿದ್ದ ಡೇಟಾ ಕರೆಕ್ಟ್ ಐತೋ ಅಥವಾ ಇಲ್ವೋ ನಾವೇ ಕರೆಕ್ಷನ್ ಆದ್ರೂ ಮಾಡಬಹುದು, ಇಲ್ಲ ಅಂತಂದ್ರೆ ರೀಟ್ರಾನ್ಸ್ಮಿಷನ್ ಗಾದ್ರೂ ಕೇಳಬಹುದು. So for that purpose it is being included. Everything is same. ಇಲ್ಲಿ ಟೈಪ್ ಹೇಳ್ತಾರ, ಇಲ್ಲಿ ಅದ್ರ ಬದಲಿಗೆ ಲೆಂತ್ ಹೇಳ್ತಾರ. ಅಂಡ್ ಡಿಪೆಂಡಿಂಗ್ ಅಪಾನ್ ದಿಸ್ ಲೆಂತ್ ಪ್ಯಾಡಿಂಗ್ ನ ಆಡ್ ಮಾಡಬೇಕು ಅಥವಾ ಇಲ್ವೋ ಅನ್ನೋದು ಏನಾಗುತ್ತೆ ಸೆಂಡರಿಗೆ ಗೊತ್ತಾಗ್ತೈತಿ. ಡೇಟಾ 64 ಬೈಟ್ಸ್ ದಷ್ಟು ಆಗಂಗಿಲ್ಲ ಎಲ್ಲಾನು ಇನ್ಕ್ಲೂಡ್ ಮಾಡ್ಕೊಂಡಾಗ ಅಂತಂದಾಗ ಪ್ಯಾಡಿಂಗ್ ನ ಆಡ್ ಮಾಡ್ತೀವಿ. ಇಲ್ಲ ಆಗ್ತಿತ್ತು ಅಂತಂದ್ರೆ ಯು ಆರ್ ನಾಟ್ ಗೋಯಿಂಗ್ ಫಾರ್ ದ ಪ್ಯಾಡಿಂಗ್. ಅಂಡ್ ದೆನ್ ಆಸ್ ಐ ಸೇಡ್ ಇಲ್ಲಿ ಸ್ಪೆಸಿಫಿಕೇಶನ್ ಕೊಟ್ಟಾರ ಅವರು ಏನು ಅಂತಂದ್ರೆ it should be between 64 and 1500. minimum 64 bytes, so maximum 1500 bytes. ಆ ರೀತಿ ಮಿನಿಮಮ್ ಮತ್ತೆ ಮ್ಯಾಕ್ಸಿಮಮ್ ಅನ್ನ ಯಾಕೆ ಸ್ಪೆಸಿಫೈ ಮಾಡ್ಯಾರ? ದೇರ್ ಆರ್ ರೀಸನ್ಸ್ ಬಿಹೈಂಡ್ ಗಿವಿಂಗ್ ದ್ಯಾಟ್. ಅಷ್ಟೇ ಅಂತ ಹೇಳಿ ಲಿಮಿಟ್ ಕೊಡೋದ್ರ ಹಿಂದೆ ಕೂಡ ರೀಸನ್ಸ್ ಅದಾವ. ಅಂಡ್ ವಾಟ್ ಆರ್ ದೋಸ್ ರೀಸನ್ಸ್ ವಿಲ್ ಸ್ಟಡಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಯಾರಿಗಾರ ಏನ್ರಿ ಡೌಟ್ಸ್ ಇದ್ರು ನಾಳೆ ಕ್ಲಾಸ್ನ ಕ್ಲಾರಿಫೈ ಮಾಡ್ತೀನಿ ಅಂತ ನಾನು. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ದಿಸ್ ಒನ್ ಐ ವಿಲ್ ಕ್ಲಾರಿಫೈ ಇನ್ ದ ನೆಕ್ಸ್ಟ್ ಕ್ಲಾಸ್. ಅಂಡ್ ಐ ವಿಲ್ ಆಲ್ಸೋ ಎಕ್ಸ್ಪ್ಲೈನ್ ವೈ ವಿ ಆರ್ ಗೋಯಿಂಗ್ ಟು ಟೇಕ್ between the range of 64 and 1500. So I'll end this session for now. Thank you.